ಉಡುಪಿಯ ಶಾಂತಿನಗರದಲ್ಲಿರುವ ಆಶಾ ನಿಲಯ ವಿಶೇಷ ಮಕ್ಕಳ ಶಾಲೆಯ ಮಕ್ಕಳಿಗೆ ಕೇಶ ವಿನ್ಯಾಸ ಮಾಡುವ ಮೂಲಕ ವಿನೂತನ ಕಾರ್ಯಕ್ರಮವನ್ನು ಉಡುಪಿಯ ಜಯ ಕರ್ನಾಟಕ ಸಂಘಟನೆ ಹಮ್ಮಿಕೊಂಡಿತು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಹಾಗೂ ದಾನಿಗಳಾದ ಕೆ ರಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸಂಘಟಿಸಲಾಗಿತ್ತು. ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷರಾದ ಬಳಿಕ ಅನೇಕ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇರುವ ಕೆ ರಮೇಶ್ ಶೆಟ್ಟಿ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಮುಂದಿನ 1 ವರ್ಷಗಳ ತನಕ ಜಯ ಕರ್ನಾಟಕದ ವತಿಯಿಂದಲೇ ಇಲ್ಲಿನ ಮಕ್ಕಳಿಗೆ ಕೇಶ ವಿನ್ಯಾಸ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಮಕ್ಕಳ ಸೇವೆ ಮಾಡಿದರೆ ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಪುಣ್ಯ ಸಿಗುತ್ತದೆ. ಈ ಶಾಲೆಗೆ ಅಗತ್ಯವಿರುವ ಅನೇಕ ಸಣ್ಣ ಪುಟ್ಟ ಬೇಡಿಕೆಯನ್ನು ಇಲ್ಲಿನ ಶಾಲಾ ಮುಖ್ಯಸ್ಥರು ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವ ನೀರಿನ ವ್ಯವಸ್ಥೆಗೆ ಜಯ ಕರ್ನಾಟಕದಿಂದ ನೆರವು ನೀಡಲಾಗುವುದು ಎಂದರು. ಅದು ನಮಗೆ ಹೇಳಲಿಕ್ಕೂ ಆಗುವುದಿಲ್ಲ. ಈಗಿನ ಕಾಲದಲ್ಲಿ ಹಣ ಕೊಟ್ಟರೆ ಯಾರು ನಮ್ಮ ತಂದೆ ತಾಯಿಯನ್ನು ಆಶ್ರಮದಲ್ಲಿ ಆಗಲಿ ಎಲ್ಲೇ ಆಗಲಿ ಆರೈಕೆ ಮಾಡ್ತಾರೆ, ಹಣ ಕೊಡ್ತಾರೆ. ಆದರೆ ಅವರನ್ನು ಆರೈಕೆ ಮಾಡಲಿಕ್ಕೆ ಆಗುದಿಲ್ಲ, ಅವರನ್ನು ನೋಡಿಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಇಂಥ ಮಕ್ಕಳನ್ನು ಟೀಚರ್ನವರು ಇಲ್ಲಿಯ ಟೀಚರ್ನವರು ಇಷ್ಟು ಒಳ್ಳೆ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಎಲ್ಲ ರೀತಿಯಲ್ಲೂ ಅವರನ್ನು ಕರೆಕ್ಟ್ ಒಳ್ಳೆ ಸಮಾಜಕ್ಕೆ ಒಳ್ಳೆ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ಇಂಥ ಕಷ್ಟಪಡುವಂಥ ಟೀಚರ್ನನ್ನು ನೋಡಿ. ಸಮಾರಂಭದಲ್ಲಿ ಜಯ ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸತೀಶ್ ಪೂಜಾರಿ, ಗೌರವ ಸಲಹೆಗಾರ ಸುಧಾಕರ್ ರಾವ್, ನಿತ್ಯಾನಂದ್ ಕರುಣಾಕರ್, ಯಶೋಧರ್ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸಿಹಿ ತಿಂಡಿ ವಿತರಿಸಲಾಯಿತು.